ಕ್ರಿಪ್ಟೋ ಕರೆನ್ಸಿ ವಂಚನೆ ಕೇಸ್ ಸ್ಟಾರ್ ನಟ ನಟಿಯರಿಗೆ ಈಗ ಸಂಕಷ್ಟ ಎದುರಾಗೋ ಅಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕ್ರಿಪ್ಟೋ ಕರೆನ್ಸಿ ವಂಚನೆ ಕೇಸ್ನಲ್ಲಿ ಸ್ಟಾರ್ ನಟಿಯರಿಗೆ ಈಗ ಸಂಕಷ್ಟ ಎದುರಾಗುತ್ತೆ. ಕ್ರಿಪ್ಟೋ ಕರೆನ್ಸಿ ವಂಚನೆ ಕೇಸ್ನಲ್ಲಿ ನಟಿಯರ ಹೆಸರು ತಳುಕು ಹಚ್ಚಿಕೊಂಡಿದೆ. ನಟಿ ತಮನ್ನಾ ಭಾಟಿಯಾ ಕಾಜಲ್ ಅಗರ್ವಾಲ್ಗೆ ವಿಚಾರಣೆ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಪುದುಚೇರಿ ಪೊಲೀಸರಿಂದ ನಟಿಯರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಈಗಾಗಲೇ ಕೇಸ್ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಕ್ರಿಪ್ಟೋ ಕರೆನ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟಿಯರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಪುದುಚೇರಿ ಪೊಲೀಸರಿಂದ ಇಬ್ಬರು ನಟಿಯರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೇಸ್ ಸಂಬಂಧ ಇಬ್ಬರನ್ನ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಒಂದು ಕಡೆ ನಟಿ ತಮನ್ನಾ ಭಾಟಿಯಾ ಜೊತೆಗೆ ಕಾಜಲ್ ಅಗರ್ವಾಲ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗೋಕೆ ಸೂಚನೆಯನ್ನು ನೀಡೋ ಸಾಧ್ಯತೆ ಇದೆ. ಇನ್ನು ನಟಿಯರಿಗೆ ಕ್ರಿಪ್ಟೋ ಕರೆನ್ಸಿ ಕಂಟಕ 2020ರಿಂದ 2022ರಲ್ಲಿ ಕ್ರಿಪ್ಟೋ ಕರೆನ್ಸಿ ಕಂಪನಿಯ ವಿವಿಧ ಶಾಖೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಕೊಯಮತ್ತೂರಿನಲ್ಲಿ ಮುಖ್ಯ ಶಾಖೆಯನ್ನು ತೆರೆದಿದ್ರು ಆರೋಪಿಗಳು. ಅದರ ಉದ್ಘಾಟನಾ ಸಮಾರಂಭಕ್ಕೆ ಸ್ಟಾರ್ ನಟಿ ತಮನ್ನಾ ಭಾಗಿಯಾಗಿದ್ರು. ಕಂಪನಿಯ ಮತ್ತೊಂದು ಕಾರ್ಯಕ್ರಮದಲ್ಲಿ ಕಾಜಲ್ ಅಗರ್ವಾಲ್ ಭಾಗಿಯಾಗಿದ್ರು. ಮಹಾಬಲಿಪುರಂನ ಹೋಟೆಲ್ನಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮದಲ್ಲಿ ಕಾಜಲ್ ಅಗರ್ವಾಲ್ ಕಾಣಿಸಿಕೊಂಡಿದ್ರು. ಮುಂಬೈನಲ್ಲಿ ದೊಡ್ಡ ಪಾರ್ಟಿ ಆಯೋಜಿಸಿ ಹಣವನ್ನು ಸಂಗ್ರಹಿಸಲಾಗಿತ್ತು. 10 ಜನರಿಂದ 2.40 ಕೋಟಿ ರೂಪಾಯಿ ಸಂಗ್ರಹವನ್ನು ಮಾಡಿತ್ತು ಈ ಒಂದು ಕಂಪನಿ. ಹೆಚ್ಚಿನ ಲಾಭವನ್ನು ಆಸೆ ತೋರಿಸಿ ಹೂಡಿಕೆ ಮಾಡಿದ್ರು ಕಂಪನಿಗೆ. ಆದರೆ ಲಾಭವನ್ನು ಕೊಡದೆ ಜನರಿಗೆ ವಂಚನೆ ಮಾಡಿತ್ತು ಈ ಕಂಪನಿ. ಹೀಗಾಗಿ ಈಗ ನಟಿಯರಿಗೂ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ನಿವೃತ್ತ ಸರ್ಕಾರಿ ಉದ್ಯೋಗಿ ಅಶೋಕ್ ಈ ಬಗ್ಗೆ ದೂರನ್ನು ನೀಡಿತು. ಈ ಹಿನ್ನೆಲೆಯಲ್ಲಿ ಕಂಪನಿಯ ಎಂಡಿ ಮತ್ತು ಮ್ಯಾನೇಜರ್ನ ಬಂಧಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.